ನಮಸ್ಕಾರ ಎಲ್ಲರಿಗೂ. ಲಾಸ್ಟ್ ವಿಡಿಯೋಲಿ ಪ್ಯಾಕೇಜಿಂಗ್ ಆಫ್ ಡಿ-ಎನ್-ಎ ಇನ್ ಪ್ರೊಕ್ಯಾರಿಯೋಟ್ಸ್ ಟಾಪಿಕ್‌ನ ಡಿಸ್ಕಸ್ ಮಾಡಿದ್ವಿ. ಈ ವಿಡಿಯೋಲಿ ಪ್ಯಾಕೇಜಿಂಗ್ ಆಫ್ ಡಿ-ಎನ್-ಎ ಇನ್ ಯುಕ್ಯಾರಿಯೋಟ್ಸ್ ಟಾಪಿಕ್‌ನ ಡಿಸ್ಕಸ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ನಿಮ್ಮೆಲ್ಲರಿಗೂ ಈಜಿ ಬಯಾಲಜಿಗೆ ಸ್ವಾಗತಂ ಸುಸ್ವಾಗತಂ. ಸೊ ಪ್ಯಾಕೇಜಿಂಗ್ ಇನ್ ಯುಕ್ಯಾರಿಯೋಟ್ಸ್ ಕಂಪೇರ್ಡ್ ಟು ಪ್ರೊಕ್ಯಾರಿಯೋಟ್ಸ್ ಇಟ್ ಇಸ್ ಮೋರ್ ಕಾಂಪ್ಲೆಕ್ಸ್. ಸೊ ಹೇಗೆ ಪ್ರೊಕ್ಯಾರಿಯೋಟ್ಸ್ಗಿಂತ ಇಲ್ಲಿ ಡಿಫ್ರೆಂಟ್ ಆಗಿದೆ ಡಿಸ್ಕಸ್ ಮಾಡೋಣ. ಯುಕ್ಯಾರಿಯೋಟ್ಸ್ ಅಲ್ಲಿ a set of proteins ಇದೆ. The proteins are called as histone proteins. So eukaryotes ಅಲ್ಲಿರುವಂಥ a set of proteins called as histone proteins. And ಈ histone proteins ಏನಿದೆ they are positively charged. ಸೊ ನೀವು ಕೇಳ್ಬೋದು ಯಾಕೆ ಈ histone proteins are positively charged. ಸೊ ರೀಸನ್, ಈ ಕೆಮಿಕಲ್ ಸ್ಟ್ರಕ್ಚರ್ನ ಅಬ್ಸರ್ವ್ ಮಾಡಿ. ಹಿಸ್ಟೋನ್ ಪ್ರೋಟೀನ್ಸ್ ಅಲ್ಲಿರುವಂಥ ಅಮಿನೋ ಆಸಿಡ್ ರೆಸಿಡ್ಯೂಸ್ ಸೈಡ್ ಚೈನ್ಸ್ ದೇ ಆರ್ ಪಾಸಿಟಿವ್ಲಿ ಚಾರ್ಜ್ಡ್. ಸೊ ಹಿಸ್ಟೋನ್ ಪ್ರೋಟೀನ್ಸ್ ಅಲ್ಲಿರುವಂಥ ಅಮಿನೋ ಆಸಿಡ್ಸ್ ಅಥವಾ ಅಮಿನೋ ಆಸಿಡ್ ರೆಸಿಡ್ಯೂಸ್ ಅಲ್ಲಿರುವಂಥ ಸೈಡ್ ಚೈನ್ಸ್ ಆರ್ ಪಾಸಿಟಿವ್ಲಿ ಚಾರ್ಜ್ಡ್. ಸೊ ಹಿಸ್ಟೋನ್ ಪ್ರೋಟೀನ್ಸ್ ಅಲ್ಲಿರುವಂಥ ದ ಟೂ ಬೇಸಿಕ್ ಅಮಿನೋ ಆಸಿಡ್ಸ್, ವೆರಿ ಇಂಪಾರ್ಟೆಂಟ್, ಟೂ ಬೇಸಿಕ್ ಅಮಿನೋ ಆಸಿಡ್ಸ್ ಲೈಸಿನ್ ಅಂಡ್ ಆರ್ಜಿನಿನ್. ಈ ಲೈಸಿನ್ ಅಂಡ್ ಆರ್ಜಿನಿನ್ ಸೈಡ್ ಚೈನ್ಸ್ನ ಅಬ್ಸರ್ವ್ ಮಾಡಿ. ದ ಸೈಡ್ ಚೈನ್ಸ್ ಆರ್ ಪಾಸಿಟಿವ್ಲಿ ಚಾರ್ಜ್ಡ್. ಸೊ ಬಿಕಾಸ್ ಆಫ್ ಪಾಸಿಟಿವ್ ಚಾರ್ಜ್ ದ ಅಮಿನೋ ಆಸಿಡ್ಸ್ ಏನಿದೆ ಬೇಸಿಕ್, and because of presence of these positively charged basic amino acids histones become positively charged. ನಾವು ಇದರಲ್ಲಿರುವಂಥ ಹಿಸ್ಟೋನ್ ಪ್ರೋಟೀನ್ಸ್ ಯಾವುದು? ದ ಹಿಸ್ಟೋನ್ ಪ್ರೋಟೀನ್ಸ್ ಇನ್ಕ್ಲೂಡ್ಸ್ H1, H2A, H2B, H3 and H4. ಸೊ 5 ಹಿಸ್ಟೋನ್ ಪ್ರೋಟೀನ್ಸ್ ಇದೆ. H1, H2A, H2B, H3 and H4. ಔಟ್ ಆಫ್ 5 ಹಿಸ್ಟೋನ್ ಪ್ರೋಟೀನ್ಸ್ H2A, H2B, H3 and H4 ಈ ನಾಲ್ಕು ಕೂಡ ಪೇರ್ಸ್ ಅಲ್ಲಿರೋದ್ರಿಂದ the 4 pairs of histone protein forms a core of nucleosome called as histone octamer. It is called histone octamer. Octamer meaning a unit of 8 histone proteins. 8 ಇದಾವೆ. ಯಾವುದು? H2A in a pair, H2B pair, H3 pair and H4. ಹಿಸ್ಟೋನ್ ಆಕ್ಟೆಮರ್ ಜೊತೆಗೆ ದ ನೆಗೆಟಿವ್ಲಿ ಚಾರ್ಜ್ DNA ಅಲ್ವಾ? ಸೊ DNA is negatively charged. So negatively charged DNA found wrapped around the histone octamer. ಸೊ ಹಿಸ್ಟೋನ್ ಪ್ರೋಟೀನ್ಸ್ ಜೊತೆಗೆ ಸೇರಿದ್ರೆ the positively charged histone octamer and the negatively charged DNA forms a structure called as nucleosome. The structure called as nucleosome. ಸೊ ಈ ನ್ಯೂಕ್ಲಿಯೋಸೋಮ್ನ ಆಕ್ಚುಯಲ್ ಇಮೇಜ್ನ ಗಮನಿಸಿದ್ರೆ it has histone octamer, histone proteins, they are positively charged around the histone octamer. ಸೊ DNA is wrapped around. ಸೊ ಎರಡು ರೌಂಡ್ ಹಾಕಿದೆ ಇಲ್ಲಿ DNA. ಸೊ ವೈ? ಬಿಕಾಸ್ ದ DNA is negatively charged. ಸೊ negatively charged DNA found wrapped around the positively charged histone octamer, it is actually called as nucleosome. Now ಈ ನ್ಯೂಕ್ಲಿಯೋಸೋಮ್ ಅಲ್ಲಿ H1 ಇನ್ಕ್ಲೂಡ್ ಆಗಿದೆ ಅಂಡ್ ಹಿಸ್ಟೋನ್ ಆಕ್ಟೆಮರ್ 8 ಸಬ್ ಯೂನಿಟ್ಸ್ ಇದೆ. ಬಟ್ ರಿಮೆಂಬರ್ H1 ಹಿಸ್ಟೋನ್ ಪ್ರೋಟೀನ್ ಏನಿದೆ ಇಟ್ ಈಸ್ ನಾಟ್ ಎ ಪಾರ್ಟ್ ಆಫ್ ಹಿಸ್ಟೋನ್ ಆಕ್ಟೆಮರ್ ವಿಚ್ ಇಸ್ ಪ್ರೆಸೆಂಟ್ ಔಟ್ಸೈಡ್ ದ ಆಕ್ಟೆಮರ್. ಸೊ ಇದರಲ್ಲಿ 4 ಪೇರ್ಸ್ ಇದೆ ಆಕ್ಟೆಮರ್ ಅಲ್ಲಿ. ಬಟ್ H1 ಏನಿದೆ ವಿಚ್ ಇಸ್ ಪ್ರೆಸೆಂಟ್ ಔಟ್ಸೈಡ್ ದ ಹಿಸ್ಟೋನ್ ಆಕ್ಟೆಮರ್. ಸೊ ಇಟ್ ಈಸ್ ನಾಟ್ ಎ ಪಾರ್ಟ್ ಆಫ್ ಹಿಸ್ಟೋನ್ ಆಕ್ಟೆಮರ್. ಮತ್ತು ಇದ್ರ ಕೆಲಸ ಏನು? ಹಿಸ್ಟೋನ್ H1 it is actually called as a linker protein. ಯಾಕೆ ಲಿಂಕರ್ ಪ್ರೋಟೀನ್? ಬಿಕಾಸ್ ನೀವು ಇಲ್ಲಿ ಅಬ್ಸರ್ವ್ ಮಾಡಿದ್ರೆ ದ DNA ಲೂಪ್ಸ್ ಔಟ್ಸೈಡ್ ದ ನ್ಯೂಕ್ಲಿಯೋಸೋಮ್ ಏನಿದೆ ಇದು ಇನ್ನೊಂದು ನ್ಯೂಕ್ಲಿಯೋಸೋಮ್ಗೆ ಕನೆಕ್ಟ್ ಆಗಿರುತ್ತೆ. and this DNA which is present between two nucleosomes is called the linker DNA. ಸೊ ಈ ಲಿಂಕರ್ DNA ಲೂಪ್ಸ್ನ ಹೋಲ್ಡ್ ಮಾಡಿರುವಂಥ ಪ್ರೋಟೀನ್ H1. ಸೊ ಇಟ್ ಇಸ್ ಕಾಲ್ಡ್ ಲಿಂಕರ್ ಪ್ರೋಟೀನ್.
ಸೊ ಯಾವಾಗ ನಂಬರ್ ಆಫ್ ನ್ಯೂಕ್ಲಿಯೋಸೋಮ್ಸ್ ಒಂದಕ್ಕೊಂದು ಜಾಯಿನ್ ಆಗುತ್ತೋ it results in formation of a chain of nucleosomes. So it results in formation of a chain of nucleosomes. ಸೊ ಒಂದು ನ್ಯೂಕ್ಲಿಯೋಸೋಮ್ ಅಲ್ಲಿ ಎಷ್ಟು ಬೇಸ್ ಪೇರ್ಸ್ ಇರುತ್ತೆ? ಸೊ ಒಂದು ನ್ಯೂಕ್ಲಿಯೋಸೋಮ್ ಅಲ್ಲಿ ಎಷ್ಟು ಬೇಸ್ ಪೇರ್ಸ್ ಇರುತ್ತೆ? ಸೊ ಈಚ್ ನ್ಯೂಕ್ಲಿಯೋಸೋಮ್ನ ನೋಡಿದಾಗ ಇದರಲ್ಲಿ ನೀವು ಲೈಕ್ ಡಿವೈಡ್ ಮಾಡಿದ್ರೆ ಲೈಕ್ 2 ಪಾರ್ಟ್ಸ್. ಸೊ ಈ ಪೋರ್ಷನ್ ಏನಿದೆ ದಿಸ್ ಇಸ್ ಕಾಲ್ಡ್ ದ ಹಿಸ್ಟೋನ್ actamer, and around the actamer there are 146 base pairs, but with the linker DNA outside the histone actamer nodidre with the linker DNA there are remaining 54 base pairs remaining. So total each nucleosome alli approximately 200 base pairs irutte. The same chain of nucleosomes ಇದನ್ನ ನಾವು ಎಲೆಕ್ಟ್ರಾನ್ ಮೈಕ್ರೋಸ್ಕೋಪ್ ಅಲ್ಲಿ ಅಬ್ಸರ್ವ್ ಮಾಡಿದ್ರೆ ಇಟ್ ಲುಕ್ಸ್ ಲೈಕ್ ಅ ಬೀಡ್ಸ್ ಆನ್ ಸ್ಟ್ರಿಂಗ್ ಅಪಿಯರೆನ್ಸ್. ಎಲೆಕ್ಟ್ರಾನ್ ಮೈಕ್ರೋಸ್ಕೋಪ್ ಅಲ್ಲಿ ನೋಡಿದ್ರೆ ವಿಚ್ ಫಾರ್ಮ್ಸ್ ಅ ಬೀಡ್ಸ್ ಆನ್ ಸ್ಟ್ರಿಂಗ್. ಹೇಗಿದೆ ಅಂದ್ರೆ ಇಮ್ಯಾಜಿನ್ ಮಾಡ್ಕೊಳ್ಳಿ ಒಂದು ಪರ್ಲ್ ಚೈನ್, ಒಂದೊಂದು ನ್ಯೂಕ್ಲಿಯೋಸೋಮು ಏನ್ ಕಾಣಿಸಿದೆ ಇಟ್ ಈಸ್ ಲೈಕ್ ಅ ಬೀಡ್ ಅಥವಾ ಪರ್ಲ್. ಸೊ ಇಟ್ ಈಸ್ ಲೈಕ್ ಎ ಚೈನ್ ಆಫ್ ಪರ್ಲ್ಸ್. ಸೊ ಒಂದೊಂದು ಪರ್ಲ್ ಅಥವಾ ಇದೇನು ಕಾಣಿಸಿದೆ ದಿಸ್ ಈಸ್ ನ್ಯೂಕ್ಲಿಯೋಸೋಮ್. ಟೆಕ್ಸ್ಟ್ ಬುಕ್ ಅಲ್ಲಿ ಒಂದು ಕ್ವೆಶನ್ ಇದೆ ನೋಡಿದ್ರೆ, ಥಿಯರಿಟಿಕಲಿ ಹೌ ಮೆನಿ ಸಚ್ ಬೀಡ್ಸ್ ನ್ಯೂಕ್ಲಿಯೋಸೋಮ್ಸ್ ಡು ಯು ಇಮ್ಯಾಜಿನ್ ಆರ್ ಪ್ರೆಸೆಂಟ್ ಇನ್ ಎ ಮಮ್ಮಾಲಿಯನ್ ಸೆಲ್? ಸೊ ಕ್ಯಾಲ್ಕುಲೇಟ್ ಮಾಡೋಣ. ಟೋಟಲ್ ನಂಬರ್ ಆಫ್ ಬೇಸ್ ಪೇರ್ಸ್ ಇನ್ ದ ಮಮ್ಮಾಲಿಯನ್ ಸೆಲ್ ಎಷ್ಟಿದೆ? 6.6 ಇಂಟು 10 to the power 9 ಬೇಸ್ ಪೇರ್ಸ್ ಅಲ್ವಾ? ಟೋಟಲ್ ನಂಬರ್ ಆಫ್ ಬೇಸ್ ಪೇರ್ಸ್ 6.6 ಇಂಟು 10 to the power 9. Now, number of base pairs in one nucleosome. ಎಷ್ಟು? one nucleosome ಅಲ್ಲಿ there are 200 base pairs total ಆಗಿ. So to calculate the number of nucleosomes in a cell, so total number of base pairs in the DNA ಎಷ್ಟು? 6.6 into 10 to the power 9 divided by number of base pairs. Number of base pairs in a nucleosome ಎಷ್ಟಿದೆ? 200 base pairs. So 200 equals to 2 into 10 to the power 2, 6.6 into 10 to the power 9 divided by 2 into 10 to the power 2. So 6.6 divided by 2 into 10 to the power 9 minus 2. It is equal to 3.3 into 10 to the power 7. So approximately each human cell has 33 million nucleosomes. Yesterday total approximately 33 million nucleosomes in a mammalian cells. Beads on string or chain of nucleosomes by further coiling or condensation along with some of the additional set of protein. See, initially histone proteins ಜೊತೆಗೆ DNA associate ಆಗಿತ್ತು, but ಈಗ from this level there are additional set of proteins are involved called as NHC. ಏನದು NHC? non histone chromosomal protein complexes. So non histone chromosomal proteins. So with additional set of these non-histone proteins at higher level packaging, ಯಾವಾಗ ಈ chain of nucleosomes with non-histone chromosomal proteins ಜೊತೆಗೆ associate ಆಗುತ್ತೆ, it results in a somewhat rod like structure. ಏನಿದೆ? This is called as solenoid. So chain of nucleosome when it undergone coiling with NHC, ಯಾವುದು ನಾನ್ ಹಿಸ್ಟೋನ್ chromosomal proteins, it results in a further structure called as solenoid. ಸೊ ಈ ಸೊಲೆನಾಯ್ಡ್ ಏನಿದೆ ನಮಗೆ ಆಕ್ಚುಲಿ ಕಾಣುವಂತ ಇಂಟರ್ಫೇಸ್ ಕ್ರೋಮೋಸೋಮಲ್ ಕಾಣುವಂತ ಕ್ರೊಮ್ಯಾಟಿನ್ ಥ್ರೆಡ್ಸ್, ಸೊ ವಿಚ್ ರೆಪ್ರೆಸೆಂಟ್ಸ್ ಆಕ್ಚುಲಿ ದ ಕ್ರೊಮ್ಯಾಟಿನ್ ಥ್ರೆಡ್ಸ್. ನಾವು ಈ ಕ್ರೊಮ್ಯಾಟಿನ್ ಥ್ರೆಡ್ಸು
ನ್ಯೂಕ್ಲಿಯಸ್ಸಲ್ಲಿ ಡಿಫ್ರೆಂಟ್ ರೀಜನ್ ಡಿಫ್ರೆಂಟಾಗಿ ಕಾಣಿಸ್ಕೊಳ್ಳುತ್ತೆ. ಇಟ್ ಈಸ್ ಕಾಲ್ಡ್ ಯುಕ್ರೊಮ್ಯಾಟಿನ್ ಆ್ಯಂಡ್ ಹೆಟಿರೋಕ್ರೊಮ್ಯಾಟಿನ್. ಸೊ ಇಲ್ಲಿ ಡಿಫ್ರೆನ್ಸಸ್ನ ಕೇಳ್ಬೋದು ನಿಮಗೆ. ಡಿಫ್ರೆನ್ಸಸ್ ಬಿಟ್ವೀನ್ ಯುಕ್ರೊಮ್ಯಾಟಿನ್ ಆ್ಯಂಡ್ ಹೆಟಿರೋಕ್ರೊಮ್ಯಾಟಿನ್ ನೆನಪಿರಲಿ. ಯುಕ್ರೊಮ್ಯಾಟಿನ್, these are the chromatin threads in the nucleus where there are loosely packed and which are lightly stained, and they are transcriptionally active. Whereas ಬೇರೆ ಇನ್ನೊಂದಷ್ಟು regions ಅಲ್ಲಿ which are tightly packed or densely packed and darkly stained, and ಈ regions ಏನಿದೆ they are transcriptionally inactive. So this is what euchromatin and heterochromatin. ಯಾವಾಗ ಕ್ರೊಮ್ಯಾಟಿನ್ ಥ್ರೆಡ್ಸ್ ಸೂಪರ್ ಕಾಯಿಲಿಂಗ್ ಆಗುತ್ತೆ, ಇಟ್ ರಿಸಲ್ಟ್ಸ್ ಇನ್ ಫಾರ್ಮೇಷನ್ ಆಫ್ ಕ್ರೊಮ್ಯಾಟಿನ್ ಫೈಬರ್. ಸೊ ಈ ಕ್ರೊಮ್ಯಾಟಿನ್ ಫೈಬರ್ಸ್ ಫರ್ದರ್ ರಿಕಾಯಿಲಿಂಗ್ ಅಥವಾ ಸೂಪರ್ ಕಾಯಿಲಿಂಗ್ ಇಂದ ಇಟ್ ರಿಸಲ್ಟ್ಸ್ ಇನ್ highly compact structure during metaphase of the cell division. It is called as a chromatid. ಸೊ ಈ ಥರ 2 ಐಡೆಂಟಿಕಲ್ ಕ್ರೊಮ್ಯಾಟಿಡ್ಸ್ ಅರೇಂಜ್ ಆದರೆ ನಮಗೆ ಒಂದು ಕಂಪ್ಲೀಟ್ಲಿ ಕಂಡೆನ್ಸ್ಡ್ ಮೆಟಾಫೇಸ್ ಕ್ರೋಮೋಸೋಮ್ ಫಾರ್ಮ್ ಆಗುತ್ತೆ. ನಾವು ಹೋಲ್ ಪ್ರಾಸೆಸ್ ಏನಾಯಿತು ಲೆಟ್ ಅಸ್ ರಿಕಾಲ್. ಸೊ DNA ಇದೆ ವಿಚ್ ಇಸ್ ನೆಗೆಟಿವ್ಲಿ ಚಾರ್ಜ್ಡ್. The negatively charged DNA with positively charged histone proteins arrange ಆದರೆ it forms a nucleosome. When number of nucleosomes are joined together on the chain of nucleosomes under electron microscope, it looks like a beads on string appearance. Now e beads on string a chain of nucleosomes ಇದೆ with additional set of non-histone chromosomal proteins forms a chromatin thread. ಈ ಕ್ರೊಮ್ಯಾಟಿನ್ ಥ್ರೆಡ್ ಫರ್ದರ್ ಸೂಪರ್ ಕಾಯಿಲಿಂಗ್ ಇಂದ ಫಾರ್ಮ್ಸ್ ಕ್ರೊಮ್ಯಾಟಿನ್ ಫೈಬರ್. The chromatin fiber during metaphase of the cell division undergone complete condensation or packaging to form a chromatid. The chromatids, 2 identical chromatids together with a centromere forms a chromosome. So this is how the complex packaging process takes place in eukaryotes. ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು. ಇನ್ನೊಂದು ವಿಡಿಯೋಲಿ ಮತ್ತೆ ಸಿಗೋಣ. ಸೊ ದಟ್ಸ್ ಆಲ್ ಅಬೌಟ್ ರಿಪ್ರೊಡಕ್ಷನ್ ಇನ್ ಜಿಮ್ನೋಸ್ಪರ್ಮ್. ಸೊ ಹೋಪ್ ನಿಮಗೆಲ್ಲ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ನೆಕ್ಸ್ಟ್ ವಿಡಿಯೋಲಿ ಯಾವ ಟಾಪಿಕ್ ಬೇಕು ಅಂತ ಕಮೆಂಟಲ್ಲಿ ತಿಳಿಸಿ. ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು.